ಅವ ಒಂದು ನಮ್ಮ ಕೆಂಗನಾಳ್ ಅಂಜ ನಿಮ್ಮ ಅಪ್ಪಗೆ ಅಂಜಿಲ್ವ ಬಸನಗೌಡ, ನಿನಗೇನು ಅಂಜಿಲ್ಲ. ಕಡೆ ನನ್ಗೆ ಹಚ್ತಾರ ಯಾರು ಕೆಂಗನಾಳ್ಗನ ಅಂಜಿನಂತ ಅಂಜಿ ಓಡ್ ಹೋಗಿನಂತ. ಈ ಕಡೆ ನಾ ಗುಡ್ಡ ಇದೀನಂತೀರಿ, ಈ ಕಡೆ ಕೆಂಗನಾಳ್ ನೋಡಿ ಅಂಜಿ ಹೋಗಿನಂತೀರಿ. ಏನ್ ತಲ್ಯಾಗ ಸಿದ್ಧ ಸಿರಿಯದ ರೊಕ್ಕ ಭಾಳ ಅದಾವೇನ? ಯಾರ್ದಾರೆ ರೊಕ್ಕ ಯಾರ್ದಾರೆ ಮಾತ? ಏನ್ ತಲ್ಯಾಗ ರೊಕ್ಕ ತುಂಬಾವ ಏನ್ ಭೂಸಾ ತುಂಬೈತಿ? स्वागत है आपका एएमके न्यूज चैनल में। मैं आपके साथ मोहम्मद यासीन नईकुड़ी। ನಮಸ್ತೆ ಮೀಡಿಯಾ ಪ್ರಿಂಟ್ ಮೀಡಿಯಾ ಅವ್ರಿಗೆ ಸ್ವಾಗತ ಕೋರುತ್ತಾ ಬಿಜಾಪುರ ನಗರ ಮತಕ್ಷೇತ್ರದ ಮತದಾರಗ ಬಿಜಾಪುರ ಸಿಟಿದೊಳಗೆ ಯಾರದಾರ ಅವ್ರಗ ಮತ್ತ ಇದ್ದವ್ರಗ ಬಿಜಾಪುರ ಸಿಟಿ ನಿಜವಾಗಿದ್ದವ್ರಗ ಯಾರಿಗೂ ವೋಟರ್ಸ್ಗ ತೊಂದರೆ ಮಾಡಬೇಡ್ರಿ. ಸತ್ತವ್ರದ್ದು ಡಬಲ್ ಇದ್ದವ್ರು ಡುಪ್ಲಿಕೇಟ್ ಬೇರೆ ಕಡೆಯಿಂದ ಬಂದು ಅಲ್ಲೊಂದು ಹೋಟ್ ಇಲ್ಲೊಂದು ಹೋಟ್ ಅದ ಅಂಥವ್ರದ್ದು ಕಟ್ ಮಾಡ್ರಂತ ನಾವು ಒಂದು ಮನವಿ ಪತ್ರ ಕೊಟ್ಟಿವಿ, ಹೇಳಿವಿ. ಈ ಸಿದ್ಧ ಸಿರಿ ಅವರು ಡುಪ್ಲಿಕೇಟ್ ಹೋಟ್ ಮಾಡ್ಕೋತ ಬೇರೆ ಕಡೆಯಿಂದ ಹೋಟ್ ತಂದು ಇಲ್ಲಿ ಶಿಫ್ಟಿಂಗ್ ಅಂತ ಮಾಡ್ಲಿ, ಅವ್ರ ಮನೆ ಇದ್ದವ್ರದ್ದು ಮಾಡ್ಲಿ, ಬೇರೆಯವ್ರ ಕಡೆಯಿಂದ ಬಂದವ್ರದ್ದು ಅಲ್ಲಿನೂ ಹೋಟ್ ಇಲ್ಲಿನೂ ಹೋಟ್ ಮಾಡ್ಲಾಕತ್ತಾರ. ಅವು ಎಲ್ಲಾ ಹೋಟ್ ಹೋಗ್ತಾವಂತ ನಮ್ಮ ಬಿಜಾಪುರ ನಗರ ಶಾಸಕರು ಖಾಬ್ರಿ ಆಗ್ಯಾರ. ನಾ ಯಾರಂತ ಕೇಳ್ತಾರ, ನಾರೇ 86,000 ಹೋಟ್ ತಗೊಂಡ್ ನಾ ಬಿದ್ದಾವದೀನಿ. ಏನ್ ಅವ್ರೇನ್ 10, 20, 30,000 ಲೀಡ್ಲೆ ಬಂದಿಲ್ಲ, ಬರೇ 6,000 ಪಟ್ ಸರ್ತಿ ಬಂದಾರ. 5,000 ಎರಡನೇ ಸರ್ತಿ 2,000 ಬಂದಾರ. ಏನ್ 10 ಲೀಡ್ಲೆ ಬಂದಿಲ್ಲ. ಇದು ಬಿಜಾಪುರ ಸಿಟಿ ಎಲ್ಲಾರ್ದದ. ಯಾರಿಲ್ಲಿ ಹುಡ್ತಾರ ಈ ದೇಶನು ಅವ್ರದದ, ಹುಟ್ಟಿದವ್ರನು ಇಲ್ಲಿ ಅವ್ರೇ ಅದಾರ. ಇಲ್ಲಿದ್ದವ್ರದ್ದು ಬಿಜಾಪುರ ಅದ. ಯಾರು ನೀವು ಬಿಜಾಪುರದೊಳಗ ಹಿಂದುತ್ವ ಅಂತ ಹೇಳಿ ಮತ್ ಹೇಳ್ತಾರ. ಒಂದ್ ಕಡೆ ಏನ್ ಹೇಳ್ತಾರ, ನಾ ಗುಂಡಾ ಅದೀನ್ ಅಂತ ಹೇಳ್ತಾರ. ಹಮೀದ್ ಮುಷ್ರಿಫ್ ಅವ್ರ ಗುಂಡಾ ಅದ. ನಾ ಗುಂಡಾ ಇಲ್ರಿ ಬಸನಗೌಡ್ರ. 30-40 ಕೇಸ್ ನನ್ನ ಮ್ಯಾಗಿಲ್ಲ. ಆಕ್ಚುಲಿ ಗುಂಡಾ ಇದ್ದಿದ್ದವ್ರು ನೀವು. ನನ್ನ ಮ್ಯಾಗ ಒಂದು ಕೇಸ್ ಇಲ್ಲ. ಮತ್ತ ಬಿಜಾಪುರದೊಳಗ ಇಷ್ಟ ಸುಂದರ ಮಾಡ್ಯಾರ. ಅವ್ರು ಬಂದ ಮ್ಯಾಗ ಏನೂ ಅನಾಹುತ ಆಗಿಲ್ಲ ಅಂತ್ರಿ. ಮಸ್ತ್ ಉಸ್ತಾದ್ ಸಾಹೇಬ್ರು ಮಿನಿಸ್ಟರ್ ಇದ್ರು, ಏನರೇ ಆತು. ಉಸ್ತಾದ್ ಸಾಹೇಬ್ ಆಗ ನನ್ ಪಟ್ಟಣ್ ಶೆಟ್ಟಿ ಸಾಹೇಬ್ರು ಇದ್ರು, ಅವರು ಮಿನಿಸ್ಟರ್ ಇದ್ರು ಬಿಜೆಪಿಲಿಂದ. ಅವರು 2 ಸರ್ತಿ ಅರಸ್ ಬಂದ್ರು, ಏನರೇ ಆತು. ಈ ಬಸನಗೌಡರು ಬರ್ಲಾಕ ಕಲ್ಲು ಹೊಡಿಸವ್ರ ಇವರು, ಟ್ರೇನ್ ಸುಡ್ಸವ್ರ ಇವರು, ಓಡ್ ಹೋಗಾರ ಇವರು. ಮತ್ ಒಂದ್ ಕಡೆ ನನ್ಗೆ ಹಚ್ತಾರ ಯಾರು ಕೆಂಗನಾಳ್ಗನ ಅಂಜಿನಂತ ಅಂಜಿ ಓಡ್ ಹೋಗಿನಂತ. ಈ ಕಡೆ ನಾ ಗುಡ್ಡ ಇದೀನಂತೀರಿ, ಈ ಕಡೆ ಕೆಂಗನಾಳ್ ನೋಡಿ ಅಂಜಿ ಹೋಗಿನಂತೀರಿ. ಏನ್ ತಲ್ಯಾಗ ಸಿದ್ಧ ಸಿರಿಯದ ರೊಕ್ಕ ಭಾಳ ಅದಾವೇನ? ಯಾರ್ದಾರೆ ರೊಕ್ಕ ಯಾರ್ದಾರೆ ಮಾತ? ಏನ್ ತಲ್ಯಾಗ ರೊಕ್ಕ ತುಂಬಾವ ಏನ್ ಭೂಸಾ ತುಂಬೈತಿ? ಈ ಕಡೆ ಕೆಂಗನಾಳ್ ನೋಡಿ ನಾ ಅಂಜಿ ಹೋಗಿನಂತ, ಆ ಕಡೆ ನಾ ಗುಂಡಾ ಅದೀನಂತ. ಇದು ಏನ ನಾಲ್ಗೆ ಮಾತಾಡುದು ಏನ್ ತಲ್ಯಾಗ ಏನರ ಅದ? ಏನ ಬ್ಯಾರೇದ್ ಏನರ ತುಂಬ್ಕೊಂಡ್ ರೊಕ್ಕ ತುಂಬ್ಕೊಂಡಿರಿ ಸಿದ್ಧ ಸಿರಿದು? ಯಾರೇ ಎಪ್ಪಡಿ ಇಟ್ಟಾರ, ಯಾರ ರೊಕ್ಕ ತಿನ್ಲಾಕತ್ತಾರ, ಸಿದ್ಧ ಸಿರಿ ಅವ್ರಗ ತಂದ ಕೆಲ್ಸ ಹಚ್ಚಲಾಕತ್ತಾರ. ಆರೆ ಬ್ಯಾಂಕರೇ ಡೂಬ್ ಆಗೋದು ಖಟ್ ಆಗೈತಿ. ಮತ್ತ ಮಂದಿನೇ ಬಂದಿಲ್ ಕೆಲಸ ಮಾಡ್ಲಾಕತ್ತಾರ ಅಂದ್ರ ಇವ್ರ ಬಲ್ಲಿ ಪಾರ್ಟಿ ಕಾರ್ಯಕರ್ತೆ ಇಲ್ಲ. ಮತ್ತ ಬಿಜೆಪಿದೊಳಗದಿನ್ ಬಿಜೆಪಿ ಅವ್ರ ನೀವು ಘಟ್ಟ ಬಿಜೆಪಿ ಅವ್ರೇ ನಿಮ್ಗೆ ಒದ್ದು ಹೊರಗೆ ಹಾಕ್ಯಾರ. ಮತ್ತ ಬಿಜೆಪಿದ ಹೆಸರು ತಗೋತೀರಿ. ಆ ಬಿಜೆಪಿ ಪಾರ್ಟಿ ಆಗಿದ್ರ ಮತ್ತೊಮ್ಮೆ ಹೇಳ್ತಾರ,
ಅವ ಯಾರು? ನಾ ಯಾರದೀನ್ರಿ ಬಸನಗೌಡ್ರ? 85,000 ಓಟ್ ತಗೊಂಡಿನಿ. ನನ್ಗೆ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲಾರು ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ಅವ್ರ ಓಟ್ ನೀವು ಕಟ್ ಮಾಡ್ಲಾಕ್ ಹೊಂಟಿರಿ. ನಮ್ದು ಬರೇ 2 ಓಟ್ ಇದ್ದು, ಉಳ್ಕಿದ ಮಂದಿದ್ ಓಟ್ ಇದ್ದು. ಯಾಕಂದ್ರ ಅವ್ರ ಓಟ್ ಯಾವ ಬರಂಗಿಲ್ಲ. ಹಿಂದೂ ಮಂದಿದ್ ಓಟ್ ಕಟ್ ಮಾಡ್ಲಾಕ್ ಹೋಗ್ಬ್ಯಾಡ್ರಿ. ಅದು ಕಟ್ ಮಾಡ್ಲಾಕ್ ಕೊಡಂಗಿಲ್ಲ. ಹಿಂದೂ ಮಂದಿನು ನನ್ನ ಅಣ್ಣತಮ್ರದಾರ. ಅವ್ರ ಸಲುವಾಗಿ ನನ್ ಓಟ್ ಹಾಕ್ಯಾರ. ಅವ್ರ ಸಲುವಾಗಿ ನಾ ಜೀವ ಕೊಡ್ತೀನಿ. ನೀವು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ್ ಮಾಡ್ಲಾಕ್ ಹೋಗಬ್ಯಾಡ್ರಿ. ಇದು ಇಂಡಿಯಾ ಅದ, ಇದು ಕರ್ನಾಟಕದೊಳಗೆ, ಇದು ಬಿಜಾಪುರ್ ಸಿಟಿ ಅದ, ಇದು ಸಿದ್ದೇಶ್ವರ ಸ್ವಾಮಿಗಳ ಊರದ, ಇದು ಬಸವ ನಾಡದ, ಇದು ಸೂಫಿ ಸುಂದರ ನಾಡದ. ಇಲ್ಲಿ ಹಿಂದೂ ಮುಸಲ್ಮಾನ್ ಆಗಿ ಅವ ಒಂದು ನಮ್ ಅಂಗನಾಳ್ ಗಂಜ ನಿಮ್ಮ ಅಪ್ಪ ಗಂಜಿಲ್ವ ಬಸನಗೌಡ? ನಿನಗೇನ್ ಅಂಜಿಲ್ಲ? ನೀ ಏನ್ ಹೇಳ್ತಿ, ನಿಮ್ಮ ಅಪ್ಪ ಹೇಳ್ತೀನಿ, ಅದು ನನ್ಗ ಸರಿ ಹತ್ತಂಗಿಲ್ಲ. ನೀವೊಂದು MLA ಅದಿ, ಅದೇ ನೀ ಅಷ್ಟ ಕನ್ನಡ ಹಿಂದುತ್ವ ಮಾಡುದಿದ್ದ ಒಂದ್ 4 ಫ್ಲೋರ್ದ ಎಲ್ಲರೇ ಒಂದು ಚಲೋ ಕನ್ನಡ ಶಾಲೆಯರೇ ಕಟ್ಟ್ಯಾರೇನ್ರಿ? ಅವ್ರು ಭಾಳ ಆದ್ರ 5 ರೂಮ್ 4 ರೂಮ್ ಕಟ್ಟ್ಯಾರ. ಅದನ್ನು ಅವರು ಇಂಗ್ಲಿಷ್ ಶಾಲೆ ತೆಗ್ದಾರ. ಎಲ್ಲಾ ರೊಕ್ಕ ತಗೊಂಡು ಅಡ್ಮಿಷನ್ ಮಾಡ್ಕೋತಾರ. ಬಡವರು ನಿಮ್ಗೆ ಓಟ್ ಹಾಕ್ಯಾರ. ಬಡವ್ರ ಸಲುವಾಗಿ ಒಂದು ಬಿಜಾಪುರ ಸಿಟಿಯಾಗ ಒಂದು 10-20 ಶಾಲಿ ಕಟ್ರಿ, ಕನ್ನಡ ಶಾಲಿ. ಉರ್ದುವರೇ ನಾವು ನಿಮ್ಗೆ ಹೇಳಂಗಿಲ್ಲ, ನೀವು ಕಟ್ಟುದನು ಬೇಡ. ಒಂದು ಬಡವ್ರು ನಿಮ್ಗೆ ಓಟ್ ಹಾಕ್ಯಾರ. ಎಲ್ಲಾ ಇಂಗ್ಲಿಷ್ ಶಾಲಿ ತಗೊಲಿಕ್ಕತ್ತೀರಿ, ರೊಕ್ಕ ತಗೋತೀರಿ, ಅಡ್ಮಿಷನ್ ಮಾಡಿಸ್ತೀರಿ. ಆ ಬಡವ್ರು ಏನ್ ಮಾಡ್ಬೇಕು? ಶಾಲಿ ಕನ್ನಡ ಶಾಲಿ ಬೀಳಾಗ ಬಂದಾವ. ಆ ಶಾಲಿ ಒಂದ್ 20-30 ಶಾಲಿ ಚಲೋ 4 ಫ್ಲೋರ್ದು ಶಾಲಿ ಕಟ್ಟಿ ಆ ಬಡವ್ರ ಮಕ್ಕಳಗ ಅಭ್ಯಾಸ ಮಾಡ್ಲಾಕ್ ಕುಂದರ್ಸ್ರಿ. ಅದು ಬಿಟ್ಟು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ್ ಯಾವಾಗ ತನ ಮಾಡೋರಿದ್ದು. ಮತ್ತೆ ನೀವು ತಂದಿದ್ದು ಹೊಟ್ಟೆ ತಂದಿಲ್ಲ ಅಂತ ಹೇಳ್ತೀರಿ. ಮತ್ತೆ ಸಿದ್ದಶ್ರೀ ಅವ್ರಿಗೆ ಯಾಕೆ ಹಚ್ತೀರಿ? ನಿಮ್ಗೆ ಅಂಜಿಕೆ ಇರ್ಲಿಕ್ಕಂದ್ರೆ ಇಷ್ಟ್ಯಾಕೆ ನೀವು ಗಾಬರಿ ಆಗಿ ನಾವು ಹಿಂದುತ್ವ ಸಭೆ ಮಾಡಿವಿ, ಹಿಂದೂ ಸಭೆ ನೀವು ಮಾಡ್ರಿ. ಹಿಂದೂ ಅವರು ನಮ್ಮವ್ರ ಅದಾರ. ನನಗೂ ಒಂದು 30% 30,000 ಓಟ್ ಹಾಕ್ಯಾರ. ಅವರು ನಮ್ಮವ್ರ ಅದಾರ. ನೀವು ಇದು ಹಿಂದೂ ಮುಸಲ್ಮಾನ್ ಬಿಟ್ಟು ಬಿಡ್ರಿ. ಹಿಂದೂ ಮುಸಲ್ಮಾನ್ ಅನ್ನೋದು, ಪಾಕಿಸ್ತಾನ್ ಅನ್ನೋದು, ಪಾಕಿಸ್ತಾನ್ಗೆ ಬಸನಗೌಡ್ರಿಗೆ ಲಿಂಕ್ ಅದ. ಯಾಕಂದ್ರೆ ಝಂಡಾ ಅವರೇ ಹಚ್ಚಾರ. ಅವ್ರಿಗೆ ಅದು ಚಟ ಹೋಗಂಗಿಲ್ಲ. ಮುಂಜಾನೆ ಅಂದ್ಕೊಳ್ಳೆ ಪಾಕಿಸ್ತಾನ್ ಇಂಡಿಯಾ ಇದೇ ಹೇಳ್ಕೊತ್ಕೊಂಡಿರ್ತಾರ. ಅವ್ರ ಕೆಲ್ಸ ಇಲ್ಲ, ಕೆಲ್ಸ ಬೇಕಲ್ರಿ. ಈಗ ಓಟ್ ಕಟ್ ಆಗ್ತೈತೆ ಅಂತ ಗಾಬರಿ ಆಗಿ ತಿರ್ಗಾಳಕತ್ತಾರ. ಓಟ್ ಕಟ್ ಆಗುದೇ ಇನ್ನ 2 ವರ್ಷ ಅದಿ ಅಂತ ಹೇಳಿಕತ್ತೀರಿ. ಈಗ ನೀವು ಹ್ಯಾಂಗ್ ಶಿಫ್ಟ್ ಮಾಡ್ತೀರಿ ನೋಡುನು, ನಾವು ನೋಡ್ತೀವಿ. ಹ್ಯಾಂಗ ನೀವು ಬೇರೆ ಊರ್ಲಿಂದ ತರ್ತೀರಿ, ಯಾವ ಭೂತ್ಲಿಂದ ತರ್ತೀರಿ, ಯಾವ ಊರ್ಲಿಂದ ಯಾವ ಭೂತ್ ಹಾಕ್ತೀರಿ, ಅದನ್ನು ನಾವು ನೋಡ್ತೀವಿ. ನಾವು ಅದಕ್ಕೆ ತಯಾರದೀವಿ. ಯುದ್ಧ ಮಾಡ್ತೀರಂತ ಅಮಾಯಕ ಮಕ್ಕಳಿಗೆ ತರಬೇಡ್ರಿ ಬಸನಗೌಡ್ರ. ನಿಮ್ಮ ಬಲ್ಲಿ ಎಷ್ಟ ಶಕ್ತಿ ಅದ ಬಾಯಿಗೆ ಬರ್ತೈತೆ ಅದು ಹೇಳೋದು. ನಮಗೂ ಮಗನ ಅಂದಿ, ನಿನ್ಗೂ ಮಗನ ಅಂತೀವಿ. ನಿನ್ನ ಬಲ್ಲಿ ಎಷ್ಟ ಶಕ್ತಿ ಅದ. ನಾ ಕ್ಯಾಂಡಿಡೇಟ್ ಅದೀನಿ. ನನ್ಗೆ ಓಪನ್ ಚಾಲೆಂಜ್. ನೀ ಯಾವಾಗ ಕರೀತಿ? ನಿನ್ನ ಮಕ್ಕಳರೇ ಮಕ್ಕಳು ಇರ್ತಾವ. ಅಮಾಯಕ ಮಕ್ಕಳಿಗೆ ತಗೋಬೇಡ್ರಿ. ಅವ್ರಿಗೆ ನೀವು ಮೈ ಮ್ಯಾಗ ಹೋಗ್ರಿ, ನೀವು ಜಗಳ ಮಾಡಬೇಡ್ರಿ, ಮಾಡ್ರಿ, ಅದು ಕಲಸ್ಬೇಡ್ರಿ. ಅದು ಒಂದು ನೀವು ಶಾಸಕರದಿರಿ, ಹಂಗೆ ಕಲ್ಸು ಚಲೋ ಇಲ್ಲ. ನಿಮ್ ಬಲ್ಲಿ ದಮ್ ಇದ್ರೆ ನೇರ್ ನನ್ ಸವಾಲ್ ಮಾಡ್ರಿ. ನೇರ್ ನಿಮ್ಗೂ ನಾನು ಬರ್ತೀನಿ. ಎಲ್ಲಿ ಕರಿತಿ ಎಲ್ಲ ಬರ್ತೀನಿ. ನಮ್ CMಗೆ ಹೇಳ್ತಾರ, DK ಶಿವಕುಮಾರ್ಗೆ ಬಾ ಹೊರಗ್ ನೋಡ್ತೀನಿ, ನಿನ್ಗ ಚಾಲೆಂಜ್ ಮಾಡ್ತೀನಿ, ನೀ ಎಲ್ಲಿ ಕರಿತೀನಿ ನಾ ಬರ್ತೀನಿ. CMಗರೆ ಬಿಡು. ನೀ ಹೇಳ ಅಮಾಯಕ ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ ಮನ್ಯಾಗ ಮಲ್ಗಿಸಿ ಅಮಾಯಕ ಮಕ್ಕಳಿಗೆ ಜೈಲ್ಗೆ ಹಾಕ್ತೀರಿ. ಜಗಳ ಮಾಡಿಸಿ ಕಲಸ್ಬೇಡ್ರಿ, ಚಲೋ ಇಲ್ಲ. ನಿಮ್ದ ಬಲ್ಲಿ ದಮ್ ಇದ್ರ ನನ್ ಕರೀರಿ. ನಮ್ಮ ಸಮಾಜದಿಂದ ನಾನ್ ನಿಂತೀನಿ, ನಾ ಒಬ್ಬನೇ ಬರ್ತೀನಿ. ನಾನ್ ನಿಮ್ಮ ಹುಡುಕಿ ಸಮಾಜ ಯಾರಿಗೂ ಅನ್ನಂಗಿಲ್ಲ. ನೀವು ನನ್ಗನ್ರಿ, ನಾನ್ ನಿಮ್ಗಂತೀನಿ. ನೇರವಾಗಿ ಪ್ರಶ್ನೆ ಮಾಡೋಣ. ನಿಮ್ ಬಲ್ಲಿ ಎಟ್ ದಮ್ ಅದ, ನಾವು ಮಾಡ್ತೀವಿ. ನಮ್ಮ ಬಲ್ಲಿ ಎಟ್ ನೋಡೋಣ. ಯುದ್ಧಕ್ಕೆ ತಯಾರಾಗಿ ಬರ್ರಿ. ನಿಮ್ಗೆ ಯಾರು ಬ್ಯಾಡನ್ಲಿಕ್ಕತ್ತೀವಿ. ಇನ್ನ 2 ವರ್ಷದ ನೋಡ್ತೀನಿ. ಈಗ ನೀವು ಮಂದಿಗೆ ಅಂಜಾಸಿ ಅಮಾಯಕ ಮಂದಿಗೆ, ಆ ದಂಧ ಮಾಡೋ ಮಂದಿಗೆ ಅಂಜಿಸ್ಲಾಕತ್ತಾರ. ಯಾರು ಅಂಜಬೇಡ್ರಿ. ಎಲ್ಲಾರು ನಮ್ಮ ವೋಟರ್ಸ್ ಅದೀರಿ. ನೀವೇ ನಮ್ಮ ಮತದಾರ, ನೀವೇ ನಮ್ಮ ದೇವರು. ನಾವೇನು
ಯಾ ಅಂಗಡಿಯವ್ರ ಬಲ್ಲಿ ಯಾರ ಬಲ್ಲಿ ರೊಕ್ಕ ತಗೊಂಡಿಲ್ಲ ಅಂಜಿಸ್ಲಾಕ. ಇದು ಬಿಡ್ರಿ, ಹಿಂದೂ ಮುಸಲ್ಮಾನ್ ಬಡುದು ಅಮಾಯಕ್ ಮಂದಿಗ ನಿಮ್ ಮನಿಗ ಸುಡ್ತಾರ, ನಿಮ್ ಮನಿ ಇದು ಎಲ್ಲಾ ಸುಡ್ಸುದು ಮಾಡ್ಸುದು ಎಲ್ಲಾ ನಿಮ್ಗದ. ಬಸನಗೌಡ್ರು ಒಬ್ಬನೇ ಮಾಡ್ಸವ್ರ, ಇದು ಉಳ್ಕಿದವ್ರು ಯಾರು ಮಾಡಂಗಿಲ್ಲ. ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಕಿಸನ್ ಯಾರು ಇಲ್ರಿ, ಮಾಡ್ಸೋರು ಬಸನಗೌಡ್ರು ಒಬ್ರೇ. ಅವ್ರಿಗದು ಚಟ ಅದ. ಅವರು ರಾಜಕೀಯಕ್ಕೆ ಬರ್ಲಾಕ ನಾ ಮುಂದೆ ನಾ ಇಲ್ಲೇ MLA ಆಗ್ತೀನಿ, ಇನ್ನ 2 ವರ್ಷದ ದೇವರ ಯಾರು ಹಿಡ್ತಾನೆ ಯಾರು ಹೋಯ್ತಾನ ಗೊತ್ತಾಗಂಗಿಲ್ಲ. ಇನ್ನ ಮುಂದದ ಯುದ್ಧಕ್ಕೂ ತಯಾರದೀವಿ, ಅದಕ್ಕೂ ತಯಾರದೀವಿ. ನೇರ್ ನಮ್ ಕರೀರಿ, ನಾವು ಮೂಡ್ತೀವಿ. ಬರೇ ಹಿಂದೂ ಮುಸಲ್ಮಾನ್ ಮಾಡುದ್ ಬಿಡ್ರಿ, ಇದಕ್ಕೇನು ಫೈದೆ ಇಲ್ಲ. ನೀವು ಒಮ್ಮೆ ಎಲ್ಲಾ ಕಾಸ್ಟ್ ಅವ್ರ ತಗೊಂಡು ಎಲ್ಲಾ ಕಾಸ್ಟ್ ಅವ್ರಿಗೆ ಹೇಳ್ತೀರಿ, ಅವ್ರಿಗೆ ಏನಾರ ಒಂದು ಕಾಂಟ್ಯಾಕ್ಟ್ ಕೊಡ್ರಿ, ಅವ್ರಿಗೆ ದಂಧಾ ಮಾಡಲಾಕ ಹಚ್ಚ್ರಿ, ಒಂದು ಫ್ಯಾಕ್ಟ್ರಿ ಮಾಡ್ರಿ. ಬ್ಯಾಂಕ್ದೊಳಗರೆ FD 200 600 ಕೋಟಿ 800 ಬಡವ್ರಿಗೆ ಒಂದು 5-5 ಲಕ್ಷ ರೂಪಾಯಿ ದಂಧಾ ಮಾಡ್ಲಾಕ್ ಕೊಡ್ರಲ್ಲ. ಯಾಕೆ ಬಡವ್ರ ದಂಧಾ ಮಾಡಬಾರ್ದು? ಎಲ್ಲಾ ಕಾಸ್ಟ್ ಅವ್ರಿಗೆ ಕೊಡ್ರಿ. ನಮ್ಮ ಮಂದಿರೇ ಬರಂಗಿಲ್ಲ, ಎಲ್ಲಾ ಕಾಸ್ಟ್ ಅವ್ರಿಗೆ ಕೊಟ್ಟು ಅವ್ರ ದಂಧಾ ಮಾಡಿಸಿ ಒಂದು ಉದ್ಯೋಗ ಹಚ್ಕೊಡ್ರಿ. ಯಾರು ಬೇಡ ಅಂತಾರ? ಬಿಜಾಪುರದಲ್ಲಿ ಅವರು ಮತದಾರಗೆ ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಅಲ್ಲಕತ್ತಾರ. ಬರ್ರಿ, ನಿಮ್ ಇಲ್ಲಿ ಮನಿ ಇದ್ರೆ ನೀವು ಇಲ್ಲೇ ಬಂದಿರ್ರಿ, ಯಾರು ಬೇಡ ಅನ್ನಂಗಿಲ್ಲ. ಬಸನಗೌಡ್ರಂದು ಅಪ್ಪನ ಊರಿಲ್ಲ, ನನ್ನ ಅಪ್ಪನ ಊರಿಲ್ಲ. ಮತದಾರದ ಹಕ್ಕದ, ಚಾಯ್ಸ್ ಅದ. ಅಲ್ಲಿಂದ ಬಿಟ್ಟು ಬಂದು ಇಲ್ಲಿ ಇರ್ಲಾಕ. ನನ್ನ ಅಪ್ಪನೂ ಇಲ್ಲ, ಬಸನಗೌಡ ಅಪ್ಪಂದು ಇಲ್ಲ. ಅವ್ರು ಹೇಳ್ತಾರ, ಹಿಂದೂ ವಾರ್ಡ್ದೊಳಗೆ ಯಾಕೆ ಬರ್ತಾರೆ? ಹಿಂದೂ ಮಂದಿ ನನ್ಗೆ ಓಟ್ ಹಾಕ್ಯಾರ, ನಾ ಮುಸುಲ್ರು ಇದ್ರ ಹಿಂದೂ ನನ್ನ ಒಂದು ಕಣ್ಣು, ಮುಸುಲ್ರು ಒಂದು ಕಣ್ಣು. ಎಲ್ಲಾರು ನಾನು ಸಮಾಜ ನೋಡ್ತೀನಿ. ಇದು ನಾಟಕ ಬಹಳ ಆಗೈತಿ, ಬಿಡ್ರಿ ಇದು ಮಾಡುದು. ನೀವು ಯಾವಾಗ ನನ್ಗೆ ಚಾಲೆಂಜ್ ಕೊಡ್ರಿ, 24 ತಾಸದೊಳಗೆ ನೀವು ಎಲ್ಲಿದ್ರು ಅಲ್ಲಿ ಬರ್ತೀನಿ, ಅದಕ್ಕೆ ನಾ ಕಟ್ಟತೀನಿ. ಸಾರ್ವಜನಿಕವಾಗಿ ಎಲ್ಲರೂ ಜನರ ಸಮಸ್ಯೆ ಪರಿಹರಿಸಬೇಕು, ಸುಖ ಶಾಂತಿಲಿಂದ ಬಾಳ್ಬೇಕು. ಇದು ಮುಂದಿನ ಚುನಾವಣೆ ಜನರು, ಅಂತಿಮ ಜನರು ಅವ್ರ ತೀರ್ಮಾನ ಕೊಡ್ತಾರ ನಮ್ಗೆ. ನಾವೇನು ಅವ್ರ ಜಬರ್ದಸ್ತಿ ಓಟ್ ಹಾಕೊಳಂಗಿಲ್ಲ. ತೀರ್ಮಾನ ಕೊಡೋರು ಜನರು ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು MLA ಹಾಕ್ತಿವಿ. ನಾವೇನು ಫೋಕಸ್ ಓಟ್ ಹಾಕೊಂಡು MLA ಆಗಂಗಿಲ್ಲ. ಇದು ಬಿಡ್ರಿ. ಇದು ಹಿಂದೂ ಮುಸಲ್ಮಾನ್ ಮಾಡೋದು ಎಷ್ಟು ದಿವಸರೇ ಮಾಡೋರು. ಇನ್ನ ಇಲೆಕ್ಷನ್ 2 ವರ್ಷ ಅದ. 2 ವರ್ಷ ಮುಂದೆ 2 ತಿಂಗಳು ಇದ್ದಾಗ ಹಿಂದೂ ಮುಸಲ್ಮಾನ್ ಮಾಡ್ರಂತ ಅವಾಗ ಓಡ ಬರ್ತಾವ, ಅವಾಗ ಮಾಡ್ರಂತ. ನೀವು ನಿಮ್ಗೆ ಇಷ್ಟು ಹೇಳಿಕತ್ತೀವಿ, ನಿಮ್ದು ಏನಾರೇ ನಿಮ್ಗೆ ಅಷ್ಟೇ ಯುದ್ಧ ಮಾಡೋದಿದ್ರ ನಾನು ಕರೀರಿ, ನಾ ಬರ್ತೀನಿ. ನೀವು ಎಲ್ಲಿ ಕರಿತೀರಿ, ನಾ ಬರ್ತೀನಿ. ಅಮಾಯಕ ಮಕ್ಕಳಿಗೆ ಜೈಲ್ ಹಾಕೋದು, ಜಗಳ ಮಾಡಿಸೋದು, ನಿಮ್ಮ ಮಕ್ಕಳಿಗೆ ಮನ್ಯಾಗ ಮಲ್ಗಿಸಿ ಮಾಡಬೇಡ್ರಿ. ನಾನು ಕರೀರಿ, ನಾ ಬರ್ತೀನಿ. ನಿಮ್ಮ ಮಕ್ಳಿಗೆ ಕರ್ತಿರ್ತಿದ್ರ ನಾನ್ ನನ್ನ ಮಕ್ಳಿಗೆ ತರ್ತೀನಿ. ಸಿಂಗಲ್ ಬಾ ಅಂದ್ರ ಸಿಂಗಲ್ ಬರ್ತೀನಿ. ಯಾವಾಗ ಬರ್ತೀರಿ ಅದಕ್ಕೆ ನಾ ಕಟ್ಟತೀನಿ. ಮತ್ತ ಒಂದು ಮೊನ್ನೆ ಹೇಳ್ಯಾರ, ನಾಯಿಗೆ ಹೊಡೆದಂಗ ಹೊಡೆದು ಜನ್ನತ್ ಕಳಿಸ್ತಾರಂತ. ಇವ್ರ ಅಪ್ಪನ ಜನ್ನತ್ ಏನು ಬಸನಗೌಡನ ಜನ್ನತ್. ಒಬ್ಬಂಗೆ ನಾ ಹೇಳ್ತೀನಿ, ಉಳ್ಕಿದ್ದು ಮಂದಿಗೆ ಯಾರಿಗೂ ಕಾಸ್ಟ್ ಅವ್ರಿಗೆ ಯಾರಿಗೂ ಇಲ್ಲ. ಹಂದೆಗೆ ಹೊಡೆದು ಬಸನಗೌಡಗೆ ಯತ್ನಾಳ್ ಕಳಿಸ್ತೀನಿ, ಹಂದೆಗೆ ಹೊಡಿತೀನಿ. ನಮ್ಮ ಸಮಾಜಕ್ಕೆ ಜನ್ನತ್ ಕಳ್ಸವ ಇವ ಯಾರಿಗೆ? ನಾನಿತ್ತೀನಿ, ನನ್ಗೆ ಹೇಳಪ್ಪ, ನನ್ಗೆ ಹೊಡೆದ್ ಕಳಿಸ್ತೀನಿ. ಅದಕ್ಕೆ ನಾ ಉತ್ತರ ಕೊಡ್ತೀನಿ. ನಾನು ನಿನ್ಗೆ ಹೇಳಿಕತ್ತೀನಿ, ನೀನ್ ನನ್ನ ಸಮಾಜಕ್ಕೆ ಹೇಳಿ, ನಾನು ನಿನ್ ಡೈರೆಕ್ಟ್ ಹೇಳಿಕತ್ತೀನಿ. ಉಳ್ಕಿದವ್ರಿಗೆ ಯಾರಿಗೂ ಇಲ್ಲ, ನಿನ್ಗೆ ಹೇಳ್ತೀನಿ. ಹಂದೆಗೆ ಹೊಡೆದ ನಿನ್ಗೆ ಕೇಳ್ರಿ ಸಾಹೇಬ್ರಿ, ಏನ್ ಕೇಳುದಿದ್ದ? ಬೇರೆ ಬೇರೆ ಅವರು ಡಬಲ್ ವೋಟ್ ಮಾಡಾಕ್ತಾರೆ, ಬಿಜಾಪುರ ನಗರದೊಳಗೆ ಮಾಡಾಕ್ತಾರ ಅಂತ ಹೇಳಿದ್ರಲ್ಲ, ಯಾವ ಮತಕ್ಷೇತ್ರ ಬಿಜಾಪುರ ಡಬಲ್ ವೋಟ್ ಮಾಡಾಕ್ತಾರ? ಅವ್ರು ಬರೇ ಪತ್ರ ಕೊಟ್ಟಾರ ಅನ್ಲಾಕತ್ತಾರ. ನಾ ಪ್ರೂಫ್ ಬೋರ್ಡ್ ಕೊಟ್ಟಿನಿ. ಈಗ ಮೊದಲೇನು ಮಾಡ್ಯಾರ ಅವರು, ನಮ್ ಸರ್ಕಾರ ಅದ ನಾವು ಮಾಡಿ ಅಂದಿದ್ದೀವಿ.
ಅವ್ರಂತಾರ ನಿಮ್ ಸರ್ಕಾರ ಇದ್ರ ನೀವೇನಾರು ನೀವೇನು ಮಾಡವಪ್ಪ, ನೀ 7 ವರ್ಷ ಆತು 12 ವರ್ಷ ನಿನ್ ಸರ್ಕಾರ ಇತ್ತು, ಈಗ ನೀನ್ 1 ವರ್ಷ ಆತು ಹೊರಗೆ ಹಾಕಿ, ನೀ ಏನ್ ಮಾಡಿ? ಇದೇ ಹಿಂದೂ ಮುಸಲ್ಮಾನ್ ಉಳ್ಕಿದ್ ಏನ್ ಮಾಡಿ? ಇಲ್ಲಿ ಹಿಂದೂ ಮುಸಲ್ಮಾನ್ ನಡಂಗಿಲ್ಲ. ಇದು ಎಲ್ಲಾರು ಕೂಡಿ ಮಾಡಿದ್ದು ನಾಡದ. ಇದು ಬಿಜಾಪುರ ಬಸವ ನಾಡದ, ಸಿದ್ದೇಶ್ವರ ಸ್ವಾಮಿಗಳ ನಾಡದ, ಎಲ್ಲಾರು ಕೂಡಿ ಮಾಡಿದ್ ನಾಡದ. ಇದು ಹಿಂದೂ ಮುಸಲ್ಮಾಡಿ ರಾಜಕೀಯ ಮಾಡ್ಲಾಕ್ ಹೋಗ್ಬೇಡ. ಇದು ಮಾಡ್ಲಿಕ್ಕತ್ತಿ ನೀ ರಾಜಕೀಯ ಎಲ್ಲಾ ಮಂದಿಗ್ ಗೊತ್ತದ. ಇದು ಏನು ಗೊತ್ತಿಲ್ಲ ಅಂತ ನೀ ತಿಳಿಬ್ಯಾಡ್ರಿ. ಬಸನಗೌಡ್ರ ನೀವು ಬೈದ್ರ ನಮ್ಗೆ ಹಿಂದೂ ಮಂದಿ ಖುಷ್ ಆಗ್ತಾರ, ನಾ ಇದು ಹಾಕ್ತೀನಿ, ಅದು ಇಲ್ಲ. ನಾ ನಿಮ್ಗ ಬೈದ್ರ ನಾ ಮುಸಲ್ಮಾನ್ ಮಂದಿ ಖುಷ್ ಆಗ್ತಾರ ಅಂತ ಬೈಲಿಕ್ಕತ್ತಿಲ್ಲ. ನೀ ನಮ್ ಸಮಾಜ ಬೈದಿ, ನಾ ನಿನ್ ಬೈಲಿಕ್ಕತ್ತೀನಿ ಅಂತ ಓಪನ್ ಬೈಲಿಕ್ಕತ್ತೀನಿ. ನಾ ಏನ ಇದು ರಾಜಕೀಯ ಮಾಡುದದ? ಹಿಂದೂ ಮುಸಲ್ಮಾನ್ ಇದು ಮಾಡಿ ಮಾಡುದಿಲ್ಲ. ರಾಜಕೀಯ ಇದು ಓಟ್ ಹಾಕೋರು ಪ್ರಜಾಪ್ರಭುತ್ವರು, ಅವ್ರಿಗೆ ಹಕ್ಕದ. ಅವ್ರಿಗೆ ನಾವು ಕೈ ಕಾಲು ಬಿದ್ದು ಓಟ್ ತಗೊಳ್ಳೋದದ. ಅವ್ರಿಗೆ ನಾವು ಯಾರಿಗರೆ ಬೈದು ಏನ್ ನಮ್ಗೆ ಓಟ್ ಬ್ಯಾಡ ಅಂತ ಬಿಡು. ನಿಮ್ಮ ಮಂದಿನೇ ನಮ್ಗೆ ದಿವ್ಸ ಹೇಳ್ತಾರ, ಸಾಕಾಗೈತ್ರಿ ಅವನ ಸಲುವಾಗಿ. ಎಟ್ಟರೆ ಬೈತಾನ್ರಿ ನಾ ಯಡೂರಪ್ಪ ಮತ್ತ ವಿಜೇಂದ್ರ ಇಲ್ಲ, ನಾ ಹಮೀದ್ ಮುಸ್ಲಿಂ ಸಿಟಿ ಕ್ಯಾಂಡಿಡೇಟ್ ಅದೀನಿ, ಯಾರ ಅದೇ ಅಂತ ಹೇಳಿಕತ್ತೀನಿ. ಬಹಳ ಗಾಬರಿ ಆಗಿ 20-25 ಲೀಳೆ ಮಂದಿಲ್ಲ ಮರ. ಅಷ್ಟೇ ನಿನ್ ಮರ್ಯಾದೆ ಇಟ್ಕೊಂಡು ಚಂದಾಗಿರು. ಮತ್ತ ನೀ ಏನು ಬೈತಿ? ನಿಮ್ಮ ಅಪ್ಪ ಬೈತೀವ್ ನಾವು. ಅದು ಬೈದು ನಮ್ ಸಂಸ್ಕೃತಿ ಇಲ್ಲ, ನಮ್ಗ ಚಲೋ ಇಲ್ಲ. ನಾ ಹಚ್ಗ ಹೋಗಿ ಬಂದಿನಿ, ಹಂಗ ಅಷ್ಟು ಬೈಲಿಕ್ಕತ್ತಿಲ್ಲ. ನಿಮ್ಮ ಅಪ್ಪ ಬೈತೀನ. ಈಗ SIR ಏನ್ ನಡೀತಾ ಇದೆಯಲ್ಲ, ಮತದಾರರದ್ದು ಪಟ್ಟಿ ಪರಿಷ್ಕರಣೆ, ಹೌದು, ಇದು ಪಾರದರ್ಶಕವಾಗಿ ನಡೀತಾ ಇದೆಯೋ ಇಲ್ಲೋ? ಈಗ ಏನಾದ್ರು ನಿಮ್ಗೆ ಅನುಮಾನ ಇದೆಯೋ? ಇದಕ್ಕೇನಾದ್ರು FIR ಅನುಮಾನ ಅದರಿ ಸಾಹೇಬ್ರ. ಅವರು ನಾನು ಮೊನ್ನೆ DC ಅವ್ರಿಗೆ ಭೇಟ ಆಗಿನಿ. ಕಂಟಿನ್ಯೂ ನಾವು ಫೋನ್ ಮಾಡಿ ಕಮಿಷನರ್ 3 ಕಮಿಷನರ್ಗೆ ಹೇಳಿಕತ್ತೀನಿ, ನಿಮ್ ಮನಿ 4 ಟನ್ ಮತ ಕ್ಷೇತ್ರದಿದ್ರ 4 ಟನ್ ಮತ ಕ್ಷೇತ್ರದೊಳಗೆ ಹಿಡ್ಬೇಕಲ್ರಿ. ಮತ್ ನೀವು ಬಿಜಾಪುರದೊಳಗಿದ್ರ ಮನಿ ಬಾಡಿಗೆ ಪತ್ರ, ನೀವು ಮನಿ ಅದು ತಗೊಂಡು ನೀವು ಸ್ವಂತ ನಿಮ್ ಹೊಟ್ಟು ನೀವು ಇಲ್ಲೇ ಇರೋರಿದ್ರೆ ನಿಮ್ಗೆ ಯಾರು ಬೇಡ ಅಂತೀವಿ. ಬ್ಯಾರೆ ಊರ್ಲಿಂದ ಹೊಟ್ಟು ಅದಾವ, ಎಲ್ಲಾ ಕಡೆಯಿಂದ ಅದಾರಿ. ಕತ್ನಾಳಿ ಅದಾವ, ಹಿತ್ನಾಳಿ ಅದ, ಜುಮ್ನಾಳ್ ಅದ, ಹುಕುಮ್ನಾಳ್ ಅದ, ಎಲ್ಲಾ ಹೊಟ್ಟು ನಾವು ಕೊಟ್ಟಿವಿ. ಈಗೆಲ್ಲ ಕಟ್ ಆಗ್ತಾವ. ಅದಕ್ಕೆ ಅವ್ರಿಗೆ ತಡ್ಪಡಿಸ್ಲಾಕತ್ತಾರ. ಏನ್ರಿ ಒಂದ್ MLA ಹಿಂಗ ತಿರ್ಗಾಡ್ತಾನೇನ್ರಿ? ನಾ ಬಿದ್ದಾವದೇನ್ ತಿರ್ಗಾಡ್ತೀನಿ? MLA ಕೆಲ್ಸ ಇಲ್ಲೇನ್ರಿ MLA ಮಾಡುದು? ಈಗ BLAದು ಏನಾಯ್ತು ಸರ್? ಮೊನ್ನೆ ಸಿಕ್ಕಾಕೊಂಡಿತ್ತು, ಮೊನ್ನೆ ಕೊಟ್ಟಿವಿ. ಅವ ಕಮಿಷನರ್ ನಮ್ಗ ಆಶ್ವಾಸನೆ ಕೊಡ್ಲಾಕ ಇನ್ನ 2-3 ದಿವಸ ನಾವು ನೋಡ್ತೀವಿ. ಎಲ್ಲಾ ಸರ್ಕಾರ ನಿಮ್ದಿದೆ, ಉಸ್ತುವಾರಿ ಸಚಿವರು ನಿಮ್ದು. ಈಗ ಇಲ್ಲ, ಸಚಿವರೇ ಬಂದು ನಾವು ಹೇಳಿ ನೋಡಿ ಪದೇ ಪದೇ ಆರೋಪ ನೀವು ಮಾಡ್ತಾ ಇದ್ದೀರಿ. ಡೂಪ್ಲಿಕೇಟ್ ಅದನ್ನ ಅವ್ನ ಕೈಯಲ್ಲಿ OTP ಆಕ್ಸೆಸ್ ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ದ. ಹಂಗಾದ್ಮೇಲೆ ಅವ್ನ ಮೇಲೆ FIR ಯಾಕೆ ಮಾಡಕ್? ಏನೋ ಒಂದು ಪ್ರೂಫ್ ತೋರಿಸ್ತೀನಿ. ಮತ್ತೊಂದು ಹುಡುಕ OTP ತಗೊಂಡ್ ತಿರ್ಗಾಡ್ಲಿಕ್ಕತ್ತಿದ್ದ, ಅವಂಗೂ ಹಿಡಿದ್ ಕೊಟ್ಟಿವ್ ನಾವು. ಅವಂಗೂ ಹಿಡಿದ್ ಕೊಟ್ಟು ಕಮಿಷನರ್ ಕೈಯಾಗ ಕಮಿಷನರ್ ಮಾಡ್ಬೇಕು. ನಾವು ಪೊಲೀಸ್ ಸ್ಟೇಷನ್ ಹೇಳಿದ್ವಿ, ಅವ್ರ ಇಲ್ಲ ಅವ ಟೈಮ್ ಹಾಕ್ಲಾಕತ್ತಾರ. ಅಧಿಕಾರಿಗಳು ಕೈಗೊಂಬೆ ಆಗ್ಯಾರ. ಬಸನಗೌಡ್ರದ್ದು ಅಧಿಕಾರಿಗಳನ್ನೇ ಕೈಗೊಂಬೆ ಆಗಿ ಕೆಲ್ಸ ಮಾಡ್ಲಾಕತ್ತಾರ. ಇದ್ಕಿತ್ ಮೊದಲು ಇಟ್ಟು ಬೋಕಸ್ ಮಾಡಿದ ಅಧಿಕಾರಿಗಳನ್ನೇ. ನಿಮ್ಮ ಉಸ್ತುವಾರಿ ಸಚಿವರು ಮಾತಿಗೂ ಬೆಲೆ ಇಲ್ಲ, ನಿಮ್ಮ ಮಾತಿಗೂ ಬೆಲೆ ಇಲ್ಲ. ಅವ್ರು ಮಾಡ್ತೀನಿ ಅನ್ಲಾಕತ್ತಾರ. ಮಾಡ್ತೀನಿ ಕಂಟಿನ್ಯೂ ನಾವು ಬೆನ್ನತ್ತೀವಿ. ಮಾಡ್ತೀನಿ ಅನ್ಲಾಕತ್ತಾರ. ಮತ್ ಕೇಳ್ರಿ ಏನ್ ಕೇಳೋದಿದ್ರ? ಹೌದ್ರಿ, ಬಟ್ ಅವ್ರು ಅದೇ ಚುನಾವಣಾ ಅಜೆಂಡಾನೇ ಅದು ಇರ್ಲಿರಿ. ಹಿಂದೂ ಎಲ್ಲಾ ನಮ್ ಗೂಡದ. ಅವ್ರ ಚುನಾವಣೆ ಮಾಡ್ಲಾಕೆ ಹಿಂದೂ ಮುಸ್ಲಿಂ ಅವ್ರ ಟೊಬ್ಗೆ ಹಾಕೊಂಡಿಲ್ಲ. ಅವ್ರ ಹಾನಿ ಮಾಡ್ಲಿ ಟೊಬ್ಗೆ ಹಾಕೊಂಡಿಲ್ಲ. ಮಸೂತಿಗೆ ಹೋಗಿಲ್ಲ, ಹೋಗಿ ದರ್ಗಾದೊಳಗ್ ಕೊಟ್ಟಿಲ್ಲ, ಸಿರ್ಕೊಂಬ ಹಚ್ಚಿಲ್ಲ. ಹೇಳಿ ಅಲ್ರಿ, ಮಾಡಿಲ್ಲ ಅಂತ ಅವ್ರ ಹಾನಿ ಮಾಡ್ಲಿ. ನಾ ಎಲ್ಲಾರ ಕಡೆ ಹೋಗ್ತೀನಿ, ಎಲ್ಲಾ ಗುಡಿಗೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಹಿಂದೂ ಸ್ವಾಮಿಗಳ ಬಲ್ಲಿ ಹೋಗ್ತೀನಿ, ಎಲ್ಲಾರ ಬಲ್ಲಿ ಹೋಗ್ತೀನಿ. ಇದ್ದಿದ್ದು ನಾ ಮಾಡ್ತೀನಿ. ಚುನಾವಣೆ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಯಿಂದ ಟೀಕೆ ಟಿಪ್ಪಣಿಗಳು ಇರುವುದು ಬಹಳಷ್ಟು ಸೂಕ್ತ. ಅದನ್ನೆಲ್ಲ ಬಿಟ್ಕೊಂಡು ಹಮೀದ್ ಮುಷರಫ್ ಯಾರು, ಗುಂಡ, ಅವನಿಗೇನು ಅಡ್ರೆಸ್ಸು, ಹಾಗೆ ಹೀಗೆ ಅಂತೇಳಿ ವೈಯಕ್ತಿಕ ಮಾತನಾಡ್ತಕ್ಕಂಥ ಏನು ಒಂದು ಚಟ ಬಸನಗೌಡ್ರಿಗದ,
ಅವರು ಬಿಡ್ಬೇಕದು. ರಾಜಕೀಯವಾಗಿಯೂ ಸಹಿತ ಅವ್ರಿಗೆ ಅಸ್ತಿತ್ವ ಇಲ್ಲ ಇವತ್ತು. ಹಿ ಹ್ಯಾಸ್ ಬೀನ್ ಎಕ್ಸ್ಪೆಲ್ಡ್ ಫ್ರಮ್ ದ BJP. Now he is an expelled MLA. I mean, he is an independent MLA. ಯಾವ ಪಕ್ಷದಲ್ಲಿ ಇದ್ದೀರಿ ಅಲ್ಲಿನೂ ಸಹಿತ ನೀವು ಏನಪ್ಪ ಆ ಪಕ್ಷದ ಶಿಸ್ತಿನ ಪ್ರಕಾರ ನಡೆದವ್ರಲ್ಲ ನೀವು. ಮತ್ತೊಬ್ಬರ ಕಡೆ ಬಟ್ ಮಾಡಿಸಿ ಇಲ್ಲಿ ಅವ್ರ ಹಾಗೆ ಇವ್ರು ಹೆಂಗ ಗುಂಡ ಮಾಡ್ತಾರೆ, ಗರ್ದಿ ಮಾಡ್ತಾರೆ ಅಂತೇಳಿ ಧಾರ್ಮಿಕ ಮನೋಭಾವನೆಯನ್ನ ಕಲುಷಿತಗೊಳಿಸಿ ಜನರನ್ನ ಬೇರೆ ದಿಕ್ಕಿಗೆ ಒಯ್ದು ನೀವು ಆರಿಸಿ ಬರ್ತೀರಿ ವಿನಃ ಪ್ರಜಾಸತ್ತಾತ್ಮಕ ರೀತಿಯಿಂದ ಆರಿಸಿ ಬರೋದು ಬೇರೆ, ಜನರಲ್ಲಿ ಧಾರ್ಮಿಕ ಫೀಲಿಂಗ್ಸ್ ಹಾಕೊಂಡು ನೀವು ಆರಿಸಿ ಬರೋದು ಬೇರೆ. ನೀವು BJPಯಿಂದ ಆರಿಸಿ ಬರ್ತೀರಿ. ಅಲ್ಲಿಯಾದರೂ ಸಹಿತ ನೀವು ಏನದ ಅಲ್ಲಿ BJP ಒಳಗೂ ಸಹಿತ ನೀವು ನಿಷ್ಠೆಯಿಂದ ಇಲ್ಲ ಅಂತ ನಿಮ್ದು ಹೊರಗಾಕಿಲ್ಲ. ಆ ವಿಷಯ ಏನೇ ಇರಲಿ, ಇವರು ಅನೇಕ ಕಾರ್ಯಕ್ರಮ ಹಿಂದೂ ಕಾರ್ಯಕ್ರಮದೊಳಗ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅವರು ಹಮೀದ್ ಮುಷರಫ್ ಅವರು ಆ ಸಿದ್ದೇಶ್ವರ ಮಹಾಸ್ವಾಮಿಗಳ ದೇಹಾಂತದ ಸಮಯದೊಳಗೆ ಬಿಜಾಪುರ ಜಿಲ್ಲೆ ಎಲ್ಲ ಜನರು ನೋಡಿದ್ದಾರೆ ಅವ್ರು ಏನು ಸೇವಾ ಮಾಡಿದ್ದಾರೆ. ಲಕ್ಷಾನುಗಟ್ಟಲೆ ಜನರಿಗೆ ಅನ್ನ ನೀರು ತಿರುಗಾಡಿ ಸುಮಾರು 6 ಗಂಟೆ ತಿರುಗಾಡಿ ಅವರು ಸೇವಾ ಮಾಡಿದ್ದಾರೆ. ಅದರಂತೆ ಹಿಂದೂ ಧಾರ್ಮಿಕ ಮನೋಭಾವನೆ ಇದ್ದಂಥವ್ರ ಜೊತೆನೂ ಸಹಿತ ಅವ್ರ ಕಷ್ಟದಲ್ಲಿ ಬೆರೆತು ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಸೆಕ್ಯುಲರ್ ಫೀಲಿಂಗ್ಸ್ ಇದ್ದಂಥ ಭಾವನೆ ಆ ಹಮೀದ್ ಅವರಿಗೆ ಇದೆ. ಇದನ್ನು ನಾನು ಬಹಳಷ್ಟು ಅಧಿಕೃತ ಇದರಿಂದ ಹೇಳ್ತೀನಿ. ಯಾವುದೇ ಅವರಲ್ಲಿ ಜಾತಿ ಭಾವನೆನೇ ಇಲ್ಲ, ಹಿಂದೂ ಮುಸ್ಲಿಂ ಅಂತಕ್ಕಂಥ ಫೀಲಿಂಗ್ಸ್ ಇಲ್ಲ. ಅಂಥದ್ರಲ್ಲಿ ನೀವು ಎಲ್ಲೇದೋ ನಾಗಠಾಣ್ ಮತಕ್ಷೇತ್ರದೊಳಗೆ ಅಲ್ಲೆಲ್ಲೋ ಶುಗರ್ ಫ್ಯಾಕ್ಟ್ರಿಯಿಂದ ಜನರನ್ನು ಕರ್ಕೊಂಡು ಬಂದು ವೋಟಿಂಗ್ ಮಾಡಿಸಿ ಏನೇನೋ ಮಾಡಿದ್ರಿ. ಆದರೆ ಈಗ ಅದು ನಡೆದಿರೋ ಈಗ ನನ್ನ ಗಮನಕ್ಕೆ ಬಂದ ವಿಚಾರ ತಾವೇನೋ ಹೇಳಿದ್ರು, ಯಾರು BLO ಯಾರು ಎಲೆಕ್ಟ್ರಲ್ ಆಫೀಸರ್ ಅವನ ಮೇಲೆ ಏನೋ ಆಕ್ಷನ್ ಆಗಿ ನಾ ಇವತ್ತೇ ಅದನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗೆ ಸ್ವತಃ ನಾವು ಟೀಮ್ ಆಗಿ ಮಾತಾಡಿ ಅವನ ಮೇಲೆ FIR ಹಾರಿಸ್ತಕ್ಕಂಥ ಕೆಲಸ ನಾ ಇವತ್ತು ಮಾಡ್ತೇನೆ ಅಂತೇಳಿ ನಿಮ್ಮ ಮೂಲಕ ನಾನು ಹೇಳ್ತೇನೆ. ಈ ಬಿಜಾಪುರ ಸಿಟಿ ಸಾಧು ಸಂತರ ನಾಡು. ಇಲ್ಲಿ ಇನ್ನು ಮೇಲೆ ನೀವೇನು ಮಾಡಿದಿರಿ ಅದು ಆಟ ಇನ್ನು ಮೇಲೆ ನಡೆಯುವುದಿಲ್ಲ. ನೀವು ನೇರವಾಗಿ ಎಲೆಕ್ಷನ್ ಮಾಡಿ ಅವ್ರ ಬಗ್ಗೆ ನೀವು ಅವ್ರ ಪಾರ್ಟಿ ಬಗ್ಗೆ ನೀವು ಮಾಡಿ ನಿಮಗಂತೂ ಪಕ್ಷನೇ ಇಲ್ಲ. ಅವ್ರ ಪಕ್ಷ ಏನ್ ಮಾಡ್ತಾರ ಏನ್ ತಪ್ಪು ಇದ್ದದನ್ನ ಹೇಳಿ ಹಾಕಿ ಬರ್ರಿ. ಆದ್ರೆ ಕಮ್ಯುನಲ್ ಫೀಲಿಂಗ್ಸ್ ತರ್ತಕ್ಕಂಥ ವಿಚಾರವನ್ನ ಬಸನಗೌಡ ಪಾಟೀಲ್ ಬಿಡಬೇಕು. ಈ ಸಲ ಎಲ್ಲಾ ಮುಖಂಡರು ಹೇಳಿದ್ರೆ ಯಾರ ಮುಖಂಡರ ಮಾತಿಗೂ ಅವ್ರು ಬೆಲೆ ಕೊಟ್ಟಿಲ್ಲ, ಕೊಡಗೂ ಇಲ್ಲ. ಅವ್ರು ತಮ್ಮದೇ ಆದ ಹಾದಿಯಲ್ಲಿ ಹೊರಟಿದ್ದಾರೆ. ಅಂತ ಯಾವಾಗ ಬರೀ ನೀವು ವಾರ್ನಿಂಗ್ ಮಾಡ್ತೀರಿ, ಹೇಳ್ತೀರಿ, ಅದು ಸುಧಾರಿಸ್ಕೊಳ್ಳೋದು ಅವರು ಸುಧಾರಿಸ್ಕೊಡಲ್ಲ, ಇಲ್ಲ ನೀವು ಸುಮ್ ಕೊಡಲ್ಲ. ಇನ್ನು 1.5 ವರ್ಷ ಇದೆ. 1.5 ವರ್ಷ ಜನರ ತೀರ್ಮಾನ ಮಾಡ್ತಾರೆ. ಅಟ್ ಲಾಸ್ಟ್ ಪೀಪಲ್ ವಿಲ್ ಡಿಸೈಡ್ ಇಟ್. ಜನರ ಕೈಯಾಗಿದೆ, ಜನ ಡಿಸೈಡ್ ಮಾಡ್ತಾರೆ ಯಾರು ಏನು ಅನ್ನೋದು. ಸರಸಾಣ ಎಲ್ಲಾ ಜನರಿಗೆ ಗೊತ್ತಾಗಿದೆ ಯಾರು ಏನು, ಹಮೀದ್ ಮುಷರಫ್ ಏನು, ಬಸನಗೌಡ ಪಾಟೀಲ್ ಅವರ ಸಾಧನೆ ಏನು ಅನ್ನೋದು. ಜನರು ಒಂದು ಕನ್ಕ್ಲೂಷನ್ ಬಂದಿದ್ದಾರೆ. ಇನ್ನು 1.5 ವರ್ಷದೊಳಗೆ ಜನನೇ ಅಂತಿಮ ತೀರ್ಮಾನ ಮಾಡ್ತಾರೆ. ಯಾರು ಲೀಡರ್ಸ್ಗಳು ಮಾಡ್ಲಿಕ್ಕೆ ಜನ ತೀರ್ಮಾನ ಮಾಡ್ತಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ಹಿಂದೂ ಮುಸ್ಲಿಂ ಮತ್ತೆ ಅದೇ ಏನಾಗುದಿಲ್ಲ. ಈಗ ಅದು ಏನಾಗುದಿಲ್ರಿ. ನೋಡ್ರಿ ಎಷ್ಟು ಆಗ್ಬೇಕು ಅಲ್ಲಿ ತನ ಆಗ್ಯದ. ಜನರಿಗೆ ಹಿಂದೂಗಳಿಗೆ ಫೆಡಪ್ ಆಗಿದೆ ಈ ಸದ್ಯಕ್ಕೆ. ಏನಪ್ಪಾ ಇದು ಅಂತ ಹೇಳ್ತಾರೆ. ಆ ಫೀಲಿಂಗ್ಸ್ ಏನಿಲ್ಲ. ದಯವಿಟ್ಟು ಅವರಿಗೆ ನಾನು और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।